ಕಥನೀಯ. ನಮ್ಮ ಈ ಲಕ್ಷ್ಮಣ ಸವದಿ ಅವರು ಬಹಳ ತೂಕಬದ್ಧವಾಗಿ ಮಾತಾಡ್ತಾ ಇದ್ದಾರೆ, ಜೊತೆಗೆ ತೂಕಬದ್ಧವಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ತಮ್ಮ ಗುರಿಯನ್ನು ತಾವು ಸ್ಪಷ್ಟಪಡಿಸ್ಕೊಂಡಿದ್ದಾರೆ, ಎಲ್ಲಿ ಹೋಗ್ಬೇಕು, ನಾನು ಏನೇನು ಮಾಡಬೇಕು ಅಂತ. ಯಾಕಂದರೆ ಇವತ್ತು ನಾವು ಬಲಾಢ್ಯದಲ್ಲಿ ನನ್ನ ತಲೆ ಗಟ್ಟದ ಅಂತ ತಿಳ್ಕೊಂಡು ಬಂಡೆಗಳಿಗೆ ಹಾಯುವಂಥ ಕೆಲಸ ಮಾಡ್ತಾ ಇಲ್ಲ. ಇದು ಭಾಳ ಜಾಣ ಲಕ್ಷಣ. ಯಾಕಂದರೆ ಇವತ್ತು ಜಿಲ್ಲೆಯಲ್ಲಿ ಜಾರಕಿಹೊಳಿ ಸಹೋದರರು ಬಲಿಷ್ಠವಾಗಿ ಬೆಳೀತಾ ಇದ್ದಾರೆ. ಅವ್ರ ವಿರೋಧವಾಗಿ ನಾವು ಏನೋ ಮಾಡಿದ್ರು ನಮ್ಮ ಸೋಲಾಗ್ಬೋದು ಅನ್ನೋಂಥ ಭಯ ಅವ್ರಲ್ಲಿರ್ಬೋದು, ಇಲ್ಲಂತಲ್ಲ. ಅದಕ್ಕೆ ಅವ್ರ ಜೊತೆ ಹೋಗಿಲ್ಲ ನಾವೇನಾದ್ರು ಶಾಸಕ್ಕೆ ಸಾಧ್ಯ ಇದೆನಾ ಅನ್ನುವಂಥ ದಿಶೆಯಲ್ಲಿ ಚಿಂತನೆ ಮಾಡೋದ್ರಿಂದಾಗಿ ಮೌನವಾಗಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಐ ಹ್ಯಾವ್ ನೋ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಮಿನಿಸ್ಟರ್ಸ್. ನಂದೇನೂ ಇಲ್ಲಪ್ಪ, ಯಾರು ನನಗಂತ ಯಾರ ಮೇಲೆ ಆರೋಪ ಮಾಡೋದಿಲ್ಲ. ಆ ಮಿನಿಸ್ಟರ್ಸ್ ಮೇಲೆ ಎಲ್ಲರೂ ನನಗೆ ಸಹಕಾರ ಮಾಡಿದ್ದಾರೆ ಅನ್ನುವಂಥ ಒಂದು ಜಾಣ್ಮೆಯ, ಬುದ್ಧಿವಂತಿಕೆ ಮತ್ತು ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಹಾಗೆ ಮಾಡ್ಕೊಂಡಿಟ್ಕೊಳ್ಳೋಂಥ ಸಂದರ್ಭ ಇದಾಗಿದೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಲಕ್ಷ್ಮಣ ಸವದಿಯವರು ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ತಮ್ಮ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮೌನವಾಗಿ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಪಕ್ಷಿ ಹೆಂಗೆ ಎಲ್ಲಿವರೆಗೆ ಮೀನು ತನ್ನ ಹಿಡಿತಕ್ಕೆ ಬರೋದಿಲ್ಲೋ ಅಲ್ಲಿವರೆಗೆ ಬಾಯಿ ತೆರೆಯೋಂಗಿಲ್ಲ ಅನ್ನುವಂಥ ಸಿದ್ಧಾಂತದವರು ಇವರು ಅಂತ ಅನ್ನಿಸ್ತದೆ. ಹಿಂದೇನೋ ಆಗಿರ್ಬೋದು, ವಿಧಾನಸಭೆಯಲ್ಲಿ ಏನೋ ಬ್ಲೂ ಫಿಲ್ಮ್ ನೋಡಿದ್ದು ಮತ್ತೆ ನಾವು ಟೀಕೆ ಮಾಡ್ಬೋದು ಅವ್ರನ್ನ. ಯಾರು ನೋಡೋದಿಲ್ಲ ರೀ, ಎಲ್ಲರೂ ಪ್ರೈವೇಟ್ ಇದ್ದಾಗ ಅಂತ ಕರೆಸ್ಕೊಳ್ಳೋರು ಭಾರಿ ಅಂತ ಅವ್ರನ್ನ ಇರಲಿ, ಅದು ಯಾವುದೋ ಏನೋ ಅದನ್ನು ಮೇಲ್ಮೇಲೆ ನೆನಪು ಮಾಡೋದು ಅವಶ್ಯಕತೆ ಇಲ್ಲ ಅಂತ ಸಂದರ್ಭ ಹೇಳ್ತಾ, ಇವತ್ತು ಮಾತ್ರ ನಿಶ್ಚಿತವಾಗಿಯೂ ನಮ್ಮ ಲಕ್ಷ್ಮಣ ಸವದಿಯವರು ಜನರಿಂದ ಬಲಿಷ್ಠ ಆಗ್ತಾ ಇದ್ದಾರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ. ಯಾಕಂದರೆ ಇವತ್ತು ರಾಜಕೀಯ ವ್ಯವಸ್ಥೆ ನಿಮಗೆ ಗೊತ್ತದ, ಈ ರಾಜಕೀಯ ಏನಪ್ಪ ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ವ್ಯಾಪಾರ ಆಗಿಬಿಟ್ಟದೆ. ಇವತ್ತು ಯಾವುದೇ ವ್ಯಕ್ತಿ ಇದ್ರೂ ಸಹ ಒಂದಿಷ್ಟು